ಹಾಸನದಲ್ಲಿ ನಟ ಯಶ್ ತಾಯಿ ಪುಷ್ಪಾ ಸೈಟ್ ವಿವಾದ ಕೇಸ್ ಏನಿದೆ. ಜಿಪಿಎ ಹೋಲ್ಡರ್ ದೇವರಾಜ್ ಯಶ್ ತಾಯಿ ನಡುವೆ ವಾಗ್ವಾದ ನಡೀತಾ ಇದೆ. ಮತ್ತೊಮ್ಮೆ ಯಶ್ ತಾಯಿ ಸೈಟ್ ಒತ್ತುವರಿ ಮಾಡಿದ್ದಾರೆ ಅನ್ನುವಂತ ಆರೋಪ ಪ್ರಕರಣ ಏನಿದೆ. ದೇವರಾಜ್ ಈ ಹಿಂದೆ ಕಾಂಪೌಂಡ್ ತೆರವು ಮಾಡಿದ್ರು. ಹಾಸನದಲ್ಲಿರುವಂತ ಸೈಟ್ ವಿಚಾರ ಏನಿದೆ, ಕಾಂಪೌಂಡ್ ತೆರವು ಮಾಡಿದ್ರು. ಈಗ ಮತ್ತೆ ಕಾಂಪೌಂಡ್ ಹಾಕೋದಕ್ಕೆ ಯಶ್ ತಾಯಿ ಪುಷ್ಪಾ ಮುಂದಾಗಿದ್ದಾರೆ. ಅಕ್ರಮ ಪ್ರವೇಶ ಮಾಡಿದ್ದಾರೆ ಅಂತ ದೇವರಾಜ್ ವಿರುದ್ಧ ಪುಷ್ಪಾ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಹಾಸನದಲ್ಲಿ ಯಶ್ ತಾಯಿ ಪುಷ್ಪಾ ಸೈಟ್ ವಿವಾದ ಮತ್ತೆ ಸದ್ದು ಮಾಡ್ತಾ ಇರುವಂತದ್ದು. ರಾಕಿಂಗ್ ಸ್ಟಾರ್ ಯಶ್ ತಾಯಿ ಪುಷ್ಪಾ, ಜಿಪಿಎ ಹೋಲ್ಡರ್ ದೇವರಾಜು ಇಬ್ಬರ ಮಧ್ಯೆ ಈಗ ಮತ್ತೆ ಸೈಟ್ ವಿಚಾರಕ್ಕಾಗಿ ವಾದ ವಿವಾದ ಶುರುವಾಗಿದೆ. ನಮ್ಗೆ ಹಾಸನಲ್ಲೆಲ್ಲ ನೋಡ್ಬೇಕು, ಫೇಕ್ ಸೈಟ್ ತಗೊಂಡಿದೀವಂತೆ, ಫೇಕ್ ತಗೊಳಕ್ ಹಣೆ ಬರ ಬಿದ್ದೈತೆ, ದುಡ್ಡು ಕೊಟ್ಟಿಲ್ವಾ? ಇವರೆಲ್ಲ ಬಂದ್ಬಿಡೋದು ಜೊತೆಲಿ ರೌಡಿಸಮ್ಗೆ. ನೋಡಿ ಅವರೆಲ್ಲ ಬರೋದು ಜೊತೆಲಿ ದಿನ ಜಗಳಕ್ಕೆ. ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ರೆ ಅವನು ಸೆಲೆಬ್ರಿಟಿ, ನಾನೆಲ್ಲ ಹೋಗಿ ಅಲ್ಲೋಗಿ ಅವನ್ನ ಒಳ್ಳೆಯವನ ಕೆಟ್ಟವನ ಅಂತ ಹೋಗಿ ಅಲ್ಲಿ ಹೇಳಿ ಅಲ್ಲ. ನೋಡಿ ನಾವು ಮನೆಗೆ ಹೋಗೋಕ್ಕಾಗಲ್ಲ, ನೀವು ತೆಗಿತಾ ಇದ್ರೆ ಮೊಬೈಲ್ ತೆಗೀರಿ. ಅಲ್ಲ ನೋಡ್ರಿ, ನಮ್ಮ ಮನೆ ಕಾಂಪೌಂಡ್ ಯಾರು ಹೊಡೆದಿರೋದು ನೋಡಿ, ನಮ್ಗೆ ಎಷ್ಟು ಕಷ್ಟ ಆಗ್ತಿದೆ. ಮಾಡಲ್ಲ ಅವ್ರು ಫಸ್ಟ್ ತೋರಿಸಿ, ಅವ್ರ ಸುಳ್ಳೆಲ್ಲ ಹೇಳೋಣ ನನ್ನ ಮೇಲೆ. ಎಲ್ಲ ರೀ ಕೋಟಿ ಗಟ್ಟಲೆ ಕೊಟ್ಟು ಅವನೇನು ಕೇಳ್ರಿ, ಅತಿಕ್ರಮವಾಗಿ ನಾವು ಬರಕ್ಕೆ, ನಾವು ಅತಿಕ್ರಮ ಬರ ಹಣೆ ಬರ ನಮಗೆ ಬಂದಿಲ್ಲ ಇನ್ನು. ನಮ್ಗೆ ಅವ್ನು ಹೆಂಗ್ ಬಂದು ಹೊಡೆದ ಅಂತ ಕೇಳಿ. ಅವನ ಹತ್ರ ಆರ್ಡರ್ ಇದೆಯಾ, ಕೋರ್ಟ್ ಆರ್ಡರ್ ಇದೆಯಾ? ಎಲ್ಲ ಕೋರ್ಟ್ ಆರ್ಡರ್ ತಗೊಬಂದಿದ್ದಾನ ಕೇಳಿ. ಹೆಂಗ್ ಹೊಡಿತಾನೆ? ಏನಮ್ಮ ನೀನೊಬ್ಳು ಕಡಿಮೆ ಇದೆ ಬರಮ್ಮ. ಮಾಡಲ್ಲ ಅವ್ರು ಫಸ್ಟ್ ತೋರಿಸಿ, ಅವ್ರ ಸುಳ್ಳೆಲ್ಲ ಹೇಳೋಣ. ಯಾರಾದ್ರೂ ಕರ್ಕೊಂಡು ನೋಡ್ರಿ, ಇವರೆಲ್ಲ ಆಗಾಗ ಬಂದು ನೆನ್ನೆ ಯಾರಾದ್ರೂ ಕರ್ಕೊಂಡು ನೋಡ್ರಿ, ಇವರೆಲ್ಲ ಆಗಾಗ ಬಂದು ನೆನ್ನೆ ನೀವು ಅವರು ನಾವು ವಾದಗಳನ್ನ ಮಾಡಿದ್ದನ್ನ ತಾವೆಲ್ಲರೂ ಗಮನಿಸಿದ್ದೀರಿ. 65 ನಿಮಿಷದಿಂದ ಏನ್ ದಾಖಲೆ ಇರಬೇಕು ಎಲ್ಲಾ ದಾಖಲೆಗಳು ನಮ್ಮಲ್ಲೇ ಇದೆ. ಕೋರ್ಟಿಗೆ ನಾವು ಒದಗಿಸಿದ್ವಿ. ಇವರು ನಮ್ಮ ಮೇಲೆ ಕೋರ್ಟಿಗೆ ಮತ್ತೆ ಹೋಗಿದ್ದಾರೆ. ನಮ್ದು ಕೋರ್ಟ್ ನ OS ಬೋರ್ಡ್ ಅನ್ನ ನಮ್ದು ಪ್ರಾಪರ್ಟಿ ಅಂತ ಅನ್ಬಿಟ್ಟು ಇಲ್ಲಿ ನಾವು ಬೋರ್ಡ್ ಅನ್ನ ನಾವು ನೆಟ್ಟಿದ್ದು, ಅಲ್ಲ ಆ ಬೋರ್ಡ್ ಅನ್ನು ಕಿತ್ತಾಕಿದ್ದಾರೆ, ಉಲ್ಲಂಘನೆ ಮಾಡಿದ್ದಾರೆ. ಮತ್ತೆ ನಾವು ಫೆನ್ಸಿಂಗ್ ಮಾಡಿದ್ದು ಅದನ್ನು ಕಿತ್ತಾಕಿದ್ದಾರೆ. ಇವರು ಅತಿಕ್ರಮಣವಾಗಿ ಇವ್ರು ಪ್ರವೇಶ ಮಾಡ್ತಾ ಇರೋದು, ನಾವಿಲ್ಲಿ ಪ್ರವೇಶ ಮಾಡ್ತಾ ಇಲ್ಲ. ನಮ್ದು ಪ್ರಾಪರ್ಟಿ ನಮ್ದು ಅಂತ ಕೋರ್ಟ್ ಆದೇಶ ಕೊಟ್ಟು ಆದ್ಮೇಲೆ ನಮ್ಮ ಜಾಗನ ನಾವು ಕ್ಲೀನ್ ಮಾಡಿರೋದು. ಅವರು ನಮ್ಮ ಆಸ್ತಿಯನ್ನ ಕ್ಲೀನ್ ಮಾಡ್ಕೊಳ್ಳಕ್ಕೆ ನಾವೇ ಹಿಂದೂ ನಿಮ್ಗೆ ಹೇಳಿದ್ದೀನಿ, ನಾನು ಹಿಂದೂ ಹೇಳಿದ್ದೀನಿ. ಇವರು ಪ್ರಯತ್ನ ಪಟ್ಟವಾಗ್ಲೇ ನಾನು ಇವ್ರು ಕೇಳಿದಾಗ ಹಿಂದೂ ಹೇಳಿದ್ದೀನಿ, ನಾನು ಪ್ರೆಸ್ ಮೀಟ್ ಅಲ್ಲೆಲ್ಲ ಹೇಳಿದ್ದೀನಿ. ಈಗ ಬಂದು ಎಷ್ಟದು ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ಮತ್ತೆ ಸದ್ದು ಮಾಡ್ತಾ ಇದೆ ಈ ಒಂದು ಸೈಟ್ ವಾದ ವಿವಾದ ಯಶ್ ತಾಯಿ ಅವ್ರದ್ದು. ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ ಗಾಯತ್ರಿ, ಯಶ್ ತಾಯಿ ಸೈಟ್ ಒತ್ತುವರಿ ಮಾಡಿದ್ದಾರೆ ಅಂತ ಆರೋಪ ಅದು ಕಳೆದ 2-3 ತಿಂಗಳಿಂದನೂ ಕೂಡ ಪ್ರಕರಣ ನಡೀತಾ ಇದೆ. ಯಶ್ ತಾಯಿ ಮತ್ತು ಜಿಪಿಎ ಹೋಲ್ಡರ್ ದೇವರಾಜ್ ನಡುವೆ ಇಂದು ಬೆಳಗ್ಗೆ ಮಾತಿನ ಚಕಮಕಿ ಭಾರಿ ಪ್ರಮಾಣದಲ್ಲಿ ನಡೆದಿದೆ ಗಾಯತ್ರಿ. ಅದೇ ಇವಾಗ ಮತ್ತೆ ಅದೇ ಸದ್ದು ಮಾಡ್ತಾ ಇರುವಂತದ್ದು. ಮತ್ತೆ ದೇವರಾಜ್ ಕೂಡ ವಾದ ಮಾಡ್ತಿದ್ದಾರೆ. ಇನ್ನು ಕೂಡ ಯಶ್ ತಾಯಿ ಕೂಡ ಅದ್ರ ಬಗ್ಗೆ ಏನಾದ್ರೂ ಒತ್ತುವರಿ ಇದೆ ಅಂತ ಏನ್ ಪ್ರೂಫ್ ಇದೆಯಾ ಅಂತ ಕೇಳ್ತಿದ್ದಾರೆ. ಅದೇ ಗಾಯತ್ರಿ, ಏನಾಗ್ತಾ ಇದೆ ಅಂದ್ರೆ ಈಗ ಇವರು ಯಶ್ ಅವ್ರ ತಾಯಿ ಪುಷ್ಪ ಅವ್ರ ಜೊತೆ ಯಾವ್ದೇ ತರದ ದಾಖಲಾತಿಗಳು ಇಲ್ಲ. ಸೊ ಇವ್ರ ಮೇಲೆ ದೇವರಾಜ್ ಅವರು ಜಿಪಿ ಹೋಲ್ಡರ್ ಮೇಲೆ ನೀವು ವಿನಾಕಾರಣ ನೀವು ಬರ್ತಾ ಇದ್ದೀರಾ ಅಂತ ಪರಸ್ಪರ ಆರೋಪ ನಡೀತಾ ಇದೆ. ಇದು ಕೋರ್ಟ್ ಅಲ್ಲಿ ದೇವರಾಜ್ ಪರವಾಗಿ ಸ್ಟೇ ಸಿಕ್ಕಿ ಅದು ಒತ್ತುವರಿ ಮಾಡಿದ್ದಾರೆ. ಈ ಪ್ರಕರಣ ಇದನ್ನು ದಿನೇ ದಿನೇ ಪುಷ್ಪ ಅವ್ರ ತಾಯಿ ಹೆಚ್ಚು ರೀತಿಯಲ್ಲಿ ಮಾಡುವ ಸಾಧ್ಯತೆ ಕಾಣ್ತಾ ಇದೆ ಗಾಯತ್ರಿ. ಧನ್ಯವಾದ ನಿಮ್ಮ ಮಾಹಿತಿಗಾಗಿ ಶಿವರಾಜ್.